ಗೈಸ್ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದಕ್ಕಂತ ಹೋದು. ಪ್ರಸಾದ ತುಂಬಾ ಜನ ಇದ್ದಾರೆ. ಜನ ಇದಾರೆ ಕಣ. ಹಾ ಅವ್ರು ಹೇಳಿದ್ರಲ್ವಾ ದರ್ಶನ 10 ನಿಮಿಷನೂ ಅಲ್ಲ, ಒಂದ್ 5 ನಿಮಿಷಕ್ಕೆ ನೀಟಾಗಿ ದೇವ್ರ ಮುಂದೆ ಕರ್ಕೊಂಡೋಗ್. ಆಕ್ಚುಲಿ ಏನ್ ಗೊತ್ತಾ, ಗಾಡಿನ ಒಳಗಡೆ ಬಿಡಲ್ಲ, ಗೊತ್ತಿರೋರ್ಗಷ್ಟೇ ಅನ್ಸುತ್ತಲ್ಲ. ಐನರ್ಗಳಷ್ಟೇ ಅಂತ ಬಿಡೋದು. ಅಣ್ಣ ಬರ್ತೀನಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ. ಅವ್ರಂತ ಮಾತಾಡ್ಸ್ಕೊಳ್ಳಿ. ಪಾಪ ಅವರು ನಮ್ಗೆ ಕರ್ಕೊಂಡೋಗಿ ಡೈರೆಕ್ಟ್ ಆಗಿ ದರ್ಶನ ಮಾಡಿಸ್ಕೊಂಡ್ ಕರ್ಕೊಂಡ್ ಬಂದ್ರು. ನಾವ್ ಅವಾಗೆಲ್ಲ ಬಂದಾಗ ಅಲ್ಲಿ ಕಾರ್ ನಿಲ್ಸ್ಬಿಟ್ಟು ಹೋಗ್ತಿದ್ದದ. ನಂಗೆ ಚೆನ್ನಾಗಿ ಜ್ಞಾಪನ ಇದೆ. ಅಲ್ಲಿ ಕಾರ್ ನಿಲ್ಸಿದ ಒಂದ್ಸತಿ. ಅಲ್ಲಿ ನೋಡಿ ಎಷ್ಟೊಂದ್ ಕಾರ್ಗಳು ನಿಂತಿದಾವೆ ನೋಡಿ, ಎಷ್ಟು ಜನ ಇದಾರೆ. ಅಪ್ಪ ಸಂಡೇ ಬೇರೆ ಅಲ್ವಾ, ತುಂಬಾ ರಶ್ಶು. ಅಲ್ಲ ಹೇಳ್ತಿರೋದು, ಅಟ್ಲೀಸ್ಟ್ ನಮ್ಗೆ ಡೈರೆಕ್ಟ್ ಆಗಿ ದರ್ಶನ ಒಂದು ದೇವ್ರ ಮುಂದೆ ನಿಂತ್ಕೊಳಕ್ ಒಂದ್ 5 ನಿಮಿಷನಾದ್ರು ಬಿಟ್ರು. ಇನ್ನೊಂದ್ ಅಕಸ್ಮಾತ್ ಇದಿಲ್ದಲೆ ಹೋದ್ರೆ, ಯಾರು ಗೊತ್ತಿಲ್ದಲೆ ಹೋದ್ರೆ 5 ನಿಮಿಷ ಎಲ್ಲ ಎಳ್ದೆಸಿತಾ ಇರ್ತಾರೆ, ಬನ್ನಿ ಬನ್ನಿ ಮುಂದ್ಗಡೆ ಬನ್ನಿ ಅಂತ. ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ. ಅವ್ರು ಹೇಳಿದ್ರು ಎಷ್ಟೊತ್ ಬೇಕೋ ಅಷ್ಟೊತ್ ಕಣ್ ತುಂಬಾ ಏನಂದ್ರ ಅವ್ರು ಕಣ್ ತುಂಬಾ ದರ್ಶನ ಮಾಡಿ ಎಷ್ಟೊತ್ತವರ್ಗುನು, ಎಷ್ಟೊತ್ ಬೇಕೋ ಅಷ್ಟೊತ್ತು ಅಂತ ಹೇಳಿದ್ರು. ನಾವು ನೀಟಾಗಿ ಶ್ರೀರಂಗಪಟ್ಟಣದಲ್ಲೂ ಅಷ್ಟೇ ನೀಟಾಗಿ ದರ್ಶನ ಮಾಡ್ಕೊಂಡ್ಬಂದು. ಮತ್ತೆ ಇಲ್ಲೂ ಅಷ್ಟೇ. ಇಲ್ಲಿ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ, ಯಾಕೆಂದ್ರೆ ಚೆನ್ನಾಗಿರಲ್ಲ ಅದು. ವಿಡಿಯೋ ಕ್ಯಾಪ್ಚರ್ ಮಾಡೋದು ಅದೆಲ್ಲ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ ನಾನು ವಿಡಿಯೋ ಮಾಡ್ಲಿಲ್ಲ. ಈಚೆ ಬಂದ್ಮೇಲೆ ವಿಡಿಯೋ ಮಾಡೋದು. ಗೌಡ್ಗೆರೆಲ್ಲ ಮಾಡ್ಕೋತೀನಿ, ಅಲ್ಲೂ ಫ್ರೀ ಆಗಿ ಬಿಡಿಸ್ತಾರೆ, ಅಲ್ಲೂ ಮಾಡ್ಕೋತೀನಿ. ಇಲ್ಲಿ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಹೊಳೆ ಇತ್ತು, ಅಲ್ಲಿಗೆ ಹೋಗ್ಬೋದಿತ್ತು. ಇವಾಗ ನಾವು ಮತ್ತೆ ಗೌಡ್ಗೆರೆಗೆ ಬೇರೆ ಹೋಗ್ಬೇಕು, ಅದಕ್ಕೋಸ್ಕರ ನಿಮ್ಗೆ ಸಿಗ್ತೀನಿ. ಇವಾಗ ನಾವು ಮತ್ತೆ ಯಾವ ದೇವಸ್ಥಾನ ಅಂದ್ರೆ ನಿಮಿಷಂಬ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ನಾವು ಗೌಡ್ಗೆರೆಗೆ ಹೋಗ್ತಾ ಇದೀವಿ. ಇದು ವಿಡಿಯೋ ಲೆಂತಿ ಆಗ್ಬೋದು ಅನ್ಸುತ್ತೆ, ಮೇ ಬಿ ಪಾರ್ಟ್ 1 ಪಾರ್ಟ್ 2 ಹಾಕ್ತೀನಿ. ಇಲ್ಲಾಂದ್ರೆ ಒಂದ್ರಲ್ಲೇ ಹಾಕ್ತೀನಿ, ಇಲ್ಲಾಂದ್ರೆ ಒಂದ್ರಲ್ಲಿ ಹಾಕ್ತೀನಿ. ಜಾಸ್ತಿ ಆಗುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಪಾರ್ಟ್ 1 ಪಾರ್ಟ್ 2 ಹಾಕ್ತೀನಿ. ಇವಾಗ ನೋಡಿ ಹೋಗ್ತಾ ಇದೀವಿ, ಎಲ್ಲೂ ಹೋಟೆಲ್ ಇಲ್ಲ. ಅಲ್ಲಿ ಊಟ ಮಾಡೋಣ ಅನ್ಕೊಂಡ್ವಾ, ಇವ್ರು ಬಾ ಬೇಡ ಅಲ್ಲಿ ಮತ್ತೆ ಲೇಟ್ ಆಗುತ್ತೆ, ಆ ದೇವಸ್ಥಾನ ಮುಗಿಸ್ಕೊಂಡು ಹೋಗೋಷ್ಟು ಮತ್ತೆ ಲೇಟ್ ಆಗುತ್ತೆ ಮನೆಗೆ ಅಂತ ಹೇಳಿದ್ರು. ಅದಕ್ಕೆ ಸರಿ ಆಯ್ತು ಅಂದ್ಬಿಟ್ಟು ಈ ಟೋಲ್ ಪಾಸ್ ಮಾಡೋಲ್ಲ. ಆ ಟೋಲ್ ತಾನೇ ಇದು, ಅಲ್ಲೈತಲ್ಲ ಅಲ್ಲಿ ಟೋಲು. ಮತ್ತೆ ಮಾಡ್ತವ್ರೆ ನೋಡಿ, ಟೋಲ್ ಬಂತು ಅಂದ್ರೆ ಫ್ರೆಂಡಿಗೆ ಫೋನ್ ಮಾಡ್ತಾರೆ, ಅವ್ರು ಬಿಡಿಸ್ಬಿಡ್ತಾರೆ. ಈಗ ಹೋಗ್ತಾ ಇದೀವಿ, ನಿದ್ದೆ ಬರುತ್ತೆ. ಇವಾಗ ನಂದು ನಿದ್ದೆ ಮಾಡೋ ಟೈಮಿಂಗ್ಸ್, ಊಟ ಮಾಡಿ ನಿದ್ದೆ ಮಾಡೋ ಟೈಮಿಂಗ್ಸ್. ಫೋನ್ ಮುಗಿಲಿ, ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸರಿ ಬಾಯ್, ಬರ್ತೀನಿ. ನೆಕ್ಸ್ಟ್ ಬಾರ ಬರ್ಬೇಕು, ಬಂದು ಫೋನ್ ಮಾಡ್ತೀನಿ. ಹಾ ಕೇರನಗರಕ್ಕೆ ಹೋಗ್ಬೇಕು ಬರೋಣ. ಟೋಟಲ್ ಆಗಿ ಇವ್ರು ಎಷ್ಟು ಉಳಿಸಿದ್ರು ಅಂತ ಹೇಳ, 1000 ಇನ್ನು 1000 ರೂಪಾಯಿ ಉಳಿಸಿಲ್ಲ. 800 ಅಲ್ಲ 750 ರೂಪಾಯಿ ಉಳಿಸಿದಾರೆ ಗೈಸ್. ಅದಕ್ಕೆ ಹೇಳೋದು, ಫ್ರೆಂಡ್ಸ್ ಇರ್ಬೇಕು ಅನ್ನೋದು ಇದಕ್ಕೇನೆ. ಫ್ರೆಂಡ್ಸ್ಗಳು ಇರ್ಬೇಕು ಅನ್ನೋದು ಕುಡಿಯೋದಕ್ಕಾದ್ರೆ ಬೇಡ, ಫ್ರೆಂಡ್ಸ್ ಬೇಡ. ಬೇಕಾದ್ರೆ ನೀನು ಹೆಲ್ಪ್ ಮಾಡು ದುಡ್ಡಿಂದಲ್ಲಿ, ಅವ್ರ ಪಾಪ ಹೆಲ್ಪ್ ಮಾಡ್ಲಿ. ನೋ ಡ್ರಿಂಕ್ಸ್. ಹೋಗ್ತಾ ಇದೀವಿ. ಈ ಹೈವೇಲ್ ಇವಾಗ ಫ್ಲೈಓವರ್ ಹತ್ತಿದ್ರೆ ಊಟ ಸಿಗುತ್ತಾ ನಿಜವಾಗ್ಲು? ಊಟ ಮಾಡಕ್ ಟೈಮ್ 3 ಊಟ ಮಾಡ್ಬೇಕು. ಮನೆ ಊಟ ಮಾಡ್ತೀಯಾ? ಮನೆ ಊಟ ಬೇಡ, ಹೋಟ್ಲ್ ಊಟ ಮಾಡ್ತೀಯಾ? ಮನೆ ಊಟ ಅನ್ನ ಸಾಂಬಾರು ಉಪ್ಪಿನಕಾಯಿ ಮಜ್ಜಿಗೆ ಸೇಮ್ ಅದೇ ಇರುತ್ತೆ. ಸ್ವಲ್ಪ ಹೋಟ್ಲಿಗೆ ಹೋದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಾದ್ರೂ ಸಿಗುತ್ತೆ. ಈಗ ಇವರು ಫ್ಲೈಓವರ್ ಹತ್ತಿದಾರ, ಇವಾಗ ಒಂದು ಹೋಟ್ಲು ಸಿಗಲ್ಲ. ಉಡುಪಿ ಅಲ್ಲ, ಅದ್ಯಾವ್ದೋ ಆಂಧ್ರ ನೋಡಿದ್ನಲ್ಲ. ಅಯ್ಯೋ ಬನ್ನಿ ಹೋಗೋಣ, ಎಲ್ಲೋ ಒಂದ್ ಕಡೆ ಚೆನ್ನ ಸಿಕ್ಕಿದ್ರೆ ಸಾಕು, ಹೊಟ್ಟೆಗೆ ಹಾಕೊಳ್ಳೋಣ. ಅಯ್ಯೋ ಹೋಗ್ತಾ ಇದೀವಿ ಊಟಕ್ಕೆ. ಚೆನ್ನಾಗಿರುತ್ತೆ ಟೇಸ್ಟ್ ಅದು. ಎಷ್ಟು ಜನ ಒಳ್ಳೆ ಸೈಡ್ ಮಾಡೋರೆ. ಇಲ್ಲೇ ನೋಡಲ್ಲ ಹೋಟೆಲ್. ಎಷ್ಟು ಟೈಮ್? 3 ಗಂಟೆ. ಎಷ್ಟು ಜನ ಇದಾರೆ ಗೊತ್ತಾ? ಏನ್ ಹೇಳ್ತೀಯಾ?
ಏನು ಮೀಲ್ಸ್ ಮಾಡ್ತೀವಿ ಊಟ ಮೀಲ್ಸ್ ತಿಂದ್ಬಿಡ್ತೀನಿ. ಹಾ ಬೆಸ್ಟ್. ಎರಡು ವೆಜ್ ಮೀಲ್ಸ್ ಹೇಳ್ತೀಯಾ? ಎರಡು ವೆಜ್ ಮೀಲ್ಸ್. ಎಲ್ಲೂ ಹೋಗ್ಲಿಲ್ಲ. ಪಾಕಶಾಲೆಯಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ಪಾಕಶಾಲ, ಇಲ್ಲಾಂದ್ರೆ ಎಂಪೈರ್, ಕದಂಬ, ಕರಾವಳಿ. ನೋಡಿ ನಮ್ಮ ಸ್ಟೇಟಸ್ ನಿಂತಾಗಿ ನಿಂತು ಕಾಲಿಂಗ್ ಮನೆ ದೇವರು. ನೋಡಿ ನಮ್ಮ ಸೌತ್ ಮೇಲೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲ ರೆಡಿ ಮಾಡ್ಕೊತಾರೆ ತಿನ್ನೋದಕ್ಕೆ. ರಸಮ್ಮು ರಸಮ್ಮು, ಇದು ಸಾಂಬಾರು, ಇದು ಪಲ್ಯ, ಇದೇನಿದು ಪಾಯಸ, ಇದು ಹೆಸರು, ಇದು ಕೋಸಂಬರಿ, ಪೂರಿ, ರೈಸ್ ಕೊಡ್ತಾರೆ ಫಸ್ಟ್ ತಿಂದು ಖಾಲಿ ಮಾಡಾದ್ಮೇಲೆ. ಇನ್ನು ಗೋಬಿ ಬೇರೆ ಹೇಳಿದ್ದೀವಿ. ಮನ್ಸಿಗೆ ಇವಾಗ ನೆಮ್ಮದಿ ಐತೈತೆ, ಸಾಕು. ರೈಸ್ ತೋರಿಸ್ತಿದ್ದೀನಿ, ಅಕ್ಕದ ಬಿಸಿ ಬಿಸಿ ರೈಸ್, ಖಾರ ಹೋಗುತ್ತೆ ಅಂತ ಬಿಟ್ಟರೆ ಈ ಥರ. ಪೆಪ್ಪರ್ ಮಶ್ರೂಮ್ ತಗೊಂಡು ಮತ್ತೆ ಚೆನ್ನಾಯ್ತಾ? ಈ ರಸಮ್ ನಾನ್ ಮಾಡ್ಬೇಕಿಲ್ಲ. ಹಾ ಚೆನ್ನಾಗಿದೆ. ರೈಸ್ ಫೈನಲಿ ಮುಗಿಸ್ಕೊಂಡು ಹೋದಯ್ಯ. ಯಜಮಾನ್ರ ಮಕ್ಕಳಲ್ಲಿ ಮಂದ ಹಸ ಬರ್ತೀನಿ, ಗೊತ್ತಿಲ್ಲ ಯಾಕೆ ಅಂತ. ಗೈಸ್ ನಮ್ಮ ಯಜಮಾನ್ರು ತಿನ್ನೋರ್ಗು ತಿನ್ಬಿಟ್ಟು ಇಲ್ಲಿ ಬಂದಿಶಕ್ನ ಬಿಲ್ ಇನ್ ಕಟ್ಟು ಅಂತೆ. ಬಿಲ್ಲು ಬರೀ ಸೌತ್ ಮೀಲ್ಸು ಮತ್ತೆ ಏದು ಪೆಪ್ಪರ್ ಮಶ್ರೂಮ್ ಏನೋ ತಗೊಂಡಿದ್ದೋ, ಮತ್ತೊಂದು ವಾಟರ್ ಬಾಟಲ್, ಬರೀ ಅದಕ್ಕೇನೆ 850 ರೂಪಾಯಿ ಆಯ್ತು ಗೈಸ್. ಬರೀ ನಮ್ ಇಬ್ರಿಗೇನೆ 850 ರೂಪಾಯಿ ಆಯ್ತು. ನೀನ್ ಕಟ್ಟು ಅಂತೆ. ಬೇಡ ಬಾ, ಅಲ್ಲಿ ಮುಂದೆ ಹೋಗಂತೆ. ಬರ್ತವ್ರೆ ನೋಡಿ, ನನ್ ಕೈಯಲ್ಲಿ ಬಿಲ್ ಕಳಿಸ್ಬಿಟ್ಟೆ. ಅಲ್ಲೋಡಿ ಗೈಸ್ ನಗ್ತಿರೋದು, ಮೊಕ್ಕದಲ್ಲಿ ಮಂದಹಾಸ. ಅವ್ರಿಗೆ ಹೆಂಗಿದ್ರು ನಾನು ಅಮೌಂಟ್ ಸೆಂಡ್ ಮಾಡ್ಬೇಕು, ನಾನೇ ಅವರಿಗೆ ಅಮೌಂಟ್ ಹಾಕ್ಬೇಕು ಅಂತ 8,000 ರೂಪಾಯಿ. ಅದ್ರಲ್ಲೇನೆ ಡೆಬಿಟ್ ಮಾಡ್ಬಿಡ್ತೀನಿ. ಹೆಂಗೆ ನಾವ್ ಗೊತ್ತಲ್ವಾ ಗೈಸ್, ಊಟ ಮಾಡಿ ಶಕ್ತಿ ನಿದ್ದೆ ಬರ್ತೈತೆ. ಇನ್ನೊಂದ್ ದೇವಸ್ಥಾನ ಇದೆ, ಇನ್ನೊಂದ್ ದೇವಸ್ಥಾನ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗ್ಬಿಟ್ಟು 1-2 ಅವರ್ ಮಲ್ಕೊಂಡ್ಬಿಟ್ರೆ ಆಮೇಲೆ ರಾತ್ರಿ ಊಟ ಚಿಂತೆ ಯೋಚನೆ ಮಾಡೋಣ. ಒಂದ್ ಕುಷ್ಕಾ ಕಬಾಬ್ ಜೈ ಅನ್ಸನ ರಾತ್ರಿ. ಯಾರು ಮಾಡ್ತಾರೆ ಗೈಸ್ ಅಡಿಗೆ? ಆಗಲ್ಲಪ್ಪ ಅಡಿಗೆ ಮಾಡಕ್ಕೆ. ಇಲ್ಲಿ ನೋಡಿ ಜೋಕಾಲಿ ಗೊಂಬೆಗಳು. ಏ ಸಿನಾ ಕೇಳು ಸಿನಾ, ನಂಗೆ ಇಷ್ಟ ಆಯ್ತಾರ. ಫ್ಲವರ್ ಕೇಳ್ಬೋದಿತ್ತು ಸಿನಾ, ಇಲ್ಲಿ ಸಿಗುತ್ತಾ ಗೈಸ್? ಆ ಜೋಕಾಲಿ ಕೇಳ್ದೋ ಎಷ್ಟು ಗೊತ್ತಾ? ಎಷ್ಟು ಅದು ಜೋಕಾಲಿ ಕೇಳ್ದೋ ನೋಡ ಎಷ್ಟು ಹೇಳ್ತಾರೆ ಅಂದ್ಬಿಟ್ಟು. ಎಷ್ಟು ಗೊತ್ತಾ? 8,000 ಅಂತೆ ಅದು. ಮತ್ತೆ ಗಣೇಶಂದು ಇದು ಬರುತ್ತಲ್ಲ, ದೃಷ್ಟಿ ಗಣಪತಿದು, ಅದು 350 ಅಂತೆ. ಆಕ್ಚುಲಿ ಏನು ಗೊತ್ತಾ, ನಮ್ ಬೆಂಗಳೂರೇ ಎಷ್ಟು ಬೆಸ್ಟು. ನಮ್ ಬೆಂಗಳೂರಲ್ಲಿ ಎಷ್ಟು ಕಮ್ಮಿ ಗೊತ್ತಾ? 250 ರೂಪಾಯಿ ಅಲ್ಲೇ ಬಾರ್ಗೇನ್ ಮಾಡ್ತೀವಿ. 250 ರೂಪಾಯಿ ಬಡ್ಡಿ ಮಕ್ಕಳ ಹತ್ರ ನಾವು ಹೋಗ್ತಾ ಇದೀವಿ. ಇರಿ ಪಾಪ ಅಜ್ಜಿ ತಕ್ಕ ಅಂತೈತೆ, ಅದಕ್ಕೆ ಪಾಪ ಗಾಡಿಗಳು ಬರ್ತೈತಿ ನೋಡಿ. ಅವ್ರು ಈ ವಯಸ್ಸಲ್ಲೂ ಕೆಲಸ ಮಾಡ್ತಾರೆ. ನಮ್ಗೆ ಈ ವಯಸ್ಸಿಗೆ ಆಗ್ತಾ ಇಲ್ಲ. ಮಂಡಿ ನೋವು, ಕಾಲ್ ನೋವು, ಆ ನೋವು. ಈಗ ಎಷ್ಟು ಅವರ್ ಐತೆ ನೋಡು. ಗಾಡಿ ಓಡಿಸ್ಬೇಕ್ರಿ, ಹಿಂಗ್ ಆಡ್ಬೇಡ. ಮಲ್ಕೊಳ್ತೀನಿ. ಗಾಡಿ ಓಡಿಸ್ಬೇಕಾದ್ರೆ ಎಷ್ಟೇ ಇನ್ನೊಂದು ಅವರ್ ಐತೆ. ಈಗ ಹಿಂದ್ಗಡೆ ಹೋಗಿ ಮಲ್ಕೊಂಡ್ರೆ ಒಳ್ಳೆ ಮೀಲ್ಸ್ ಊಟ ಮಾಡಿದೀನಿ.
ಬಿಲ್ ನನ್ ಕೈಲೇ ಕೊಡ್ಸಿದ್ದಾರೆ. ಸಪೋರ್ಟ್ ಹಾ ಆಗ್ಲೇ ಅಮೌಂಟ್ ಕಳಿಸ್ತೀನಿ. ಮನೆಗೆ ತಾನೇ ಹೋಗ್ತೀವಿ ಇಬ್ರು ಗಂಡ ಹೆಂಡ್ತಿರು. ಕಾರ್ಡ್ ಹೋಗ್ತೀನಾ? ಅವ್ರು ನಗೋದ್ ನೋಡ್ತಾ ಇದ್ರು. ನನ್ಗೆ ಯಾಕೆ ಇವ್ರು ಹಿಂಗ್ ನಗ್ತಾವ್ರಲ್ಲ? ನೀನ್ ತಾನೇ ಹೇಳಿದ್ರು, ನಾನು ಹೇಳಿದ್ನ. ನಾನು ಹೇಳಿದ್ದು ನಾರ್ಮಲ್ ಹೋಟ್ಲಿಗೆ ಹೋದ್ರೆ ಅವ್ನು ಕೊಡ್ತೀನಿ ಅಂತ. ನೀನು ಪಾಕಶಾಲೆಗೆ ಹೊಂಟೋಗ್ಬಿಟ್ಟೆ. ಪಾಕಶಾಲೆಯಲ್ಲಿ ಊಟ ಟೇಸ್ಟ್ ಹಂಗೆ ಇರುತ್ತೆ. ಏನು ಇಲ್ಲ, ಚೆನ್ನಾಗಿತ್ತು. ಸುಳ್ಳು ಹೇಳ್ಬಾರ್ದು, ಚೆನ್ನಾಗಿತ್ತು. ಹೀರೆಕಾಯಿ ಸಾಂಬಾರು ಒಂಚೂರು ಚೆನ್ನಾಗಿ. ಅದಕ್ಕೆ ಲಕ್ಕರೆ ಬಿಡ್ಸೋದು ಮಾಡಿಸ್ತೀನಿ. ಒಳ್ಳೆ ಬಸ್ಸಾರು ಮುದ್ದೆ ತಿಂತ ಇದ್ರೆ ಅದು ಊಟ. ಪಾಯಸ ಕುಡಿಯಕ್ ಆಗ್ಲಿಲ್ಲ. ನನ್ ಪಾಯಸ ಊಟ ಮಾಡಿ 700 ರೂಪಾಯಿ ಕೊಡೋದು. ಬರೀ 850. ₹100 ಇಬ್ರು ಹೊಟ್ಟೆ ತುಂಬ ಊಟ. ಒಳ್ಳೆ ಬಸ್ಸಾರು ಮುದ್ದೆ. ಚಂದ್ರಪಟ್ಟಣಕ್ಕೆ ಹೋಗಿದ್ವಲ್ಲ ನಾವು, ಅಲ್ಲಿ ಬರೀ 80 ರೂಪಾಯಿ ಊಟ. 800 ಅಲ್ಲ, ಬರೀ 80 ರೂಪಾಯಿ ಊಟ. ಮನೆ ಊಟ, ಅದು ಅನ್ಲಿಮಿಟೆಡ್. ಚಪಾತಿ, ಮುದ್ದೆ, ಅನ್ನ, ಸಾರು, ಪಲ್ಯ, ಆಮೇಲೆ ಹಪ್ಳ, ಕೋಸಂಬರಿ, ಮಜ್ಜಿಗೆ. ನಿಜವಾಗ್ಲು ಅನ್ಲಿಮಿಟೆಡ್. ಇಲ್ಲಿ ಇಷ್ಟೇ ಇಷ್ಟ ಬಟ್ಲಲ್ಲಿ ಅನ್ನ ಕೊಡ್ತಾರೆ. ಕುಕ್ಕರ್ ಅಂತಲ್ಲ, 4 ಪೂರಿ, ಇಷ್ಟೇ ಇಷ್ಟ ರೈಸ್. ಅದೊಂಥರ ಲಿಮಿಟೆಡ್. ಆಮೇಲೆ ಜಾಸ್ತಿ ತಿನ್ಬಿಟ್ಟು ನಿದ್ದೆ ಬಂದ್ಬಿಡುತ್ತೆ. ಆದ್ರೂ ಜಾಸ್ತಿ ಪಾಕಶಾಲೆಯಲ್ಲಿ. ಇದು ಹೊಟ್ಟೆ ಹಸಿ ಅಂದ್ರೆ ನನಗೆ ಟೈಮ್ ಓವರ್ ಆಗ್ಬಿಟ್ರೆ ತಲೆ ಸುತ್ತುತ್ತೆ, ಕೈ ಕಾಲು ನಡುಗುತ್ತೆ, ಹಂಗೆಲ್ಲ ಶೇಕ್ ಆಗ್ಬಿಡುತ್ತೆ. ಎಂಪೈರ್ಗೆ ಹೋಗ್ತೀವಲ್ಲ, ಅಲ್ಲೆಷ್ಟು? ಎಂಪೈರ್ ಮಾತ್ರ ಕದಂಬ ವೆಚ್ಚು. ಸಿಕ್ಕಾಪಟ್ಟೆ ಎಲ್ಲ ಸಿಕ್ಕಾಪಟ್ಟೆ. ಬರೀ ಇಬ್ರಿಗೇನೆ 850 ರೂಪಾಯಿ ಆಗುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. 4-5 ಜನ ತಿನ್ಬೋದು. 80 ರೂಪಾಯಿ ಇಂಟು ಎಷ್ಟಿನೇ ಹೆಂಗ್ ಲೆಕ್ಕ ಹಾಕೋದು? 800 ಇಂಟು 80 ಹೆಂಗ್ ಲೆಕ್ಕ ಹಾಕೋದು? ಎಷ್ಟು ಜನ ತಿನ್ಬೋದು ಅಂತ? ಹಾ ನಿಜ. ನಾವು ಎಷ್ಟು 1, 2, 3, 5 ಜನಕ್ಕೆ ನಾವ್ ಎಷ್ಟು 400 ರೂಪಾಯಿ ಕೊಟ್ಟಿದ್ದಲ್ಲ. 5 ಜನಕ್ಕೆ 400 ರೂಪಾಯಿ ಕೊಟ್ಟಿದೀವಿ ಅಂದ್ರೆ ಇನ್ನ 5 ಜನಕ್ಕೆ 400 ರೂಪಾಯಿ. ಅರ್ಥ ಮಾಡ್ಕೊಳ್ಳಿ. ಇಲ್ಲ ಬರೀ ನಮ್ಮಿಬ್ರಿಗೇನೆ. ನಿಜವಾಗ್ಲು ಉಳ್ಸಂಗ್ ಇದ್ದಿದ್ರೆ ಏನ್ ಉಳ್ಸೋದು? ಇರೋದೊಂದ್ ಜೀವನ. ಏನ್ ಹೇಳ್ತೀಯ? ಅಷ್ಟೇ ಫ್ರೆಂಡ್. ಇವಾಗ ಇಲ್ಲಿಂದ 41 ಮಿನಿಟ್ಸ್ ತೋರಿಸ್ತಿದೆ. ಗೌಡ್ಗೆರೆಲ್ಲ ಅಷ್ಟೇ ಗೈಸ್. ಏನು ನಾವೇನ್ ಲೈನ್ ಗಿನೇ ನಿಂತ್ಕೊಳಂಗಿಲ್ಲ. ಡೈರೆಕ್ಟ್ ಆಗಿ ಎಂಟ್ರಿ. ಫ್ರೆಂಡ್ ಫ್ರೆಂಡ್ಗಳಿಗೆ ಫೋನ್ ಮಾಡಿದ್ರೆ ಸಾಕು, ಬನ್ನಿ ಬನ್ನಿ ಅಣ್ಣ ಅಂತ ಕರ್ಕೊಂಡು ಹೋಗ್ಬಿಟ್ಟು ದೇವ್ರ ಮುಂದಕ್ಕೆ ಬಿಡ್ತಾರೆ. ಹೋಗೋದು, ದರ್ಶನ ಮಾಡ್ಕೊಳ್ಳೋದು, ಬರೋದು. ಚೆನ್ನಾಗಿದೆ ನೋಡಿ, ಹಸಿರು. ಕಣ್ಣು ಹಂಗೆ ತಂಪಾಯ್ತೈತೆ ನೋಡಿ. ಆ ಬೆಂಗಳೂರು ಟ್ರಾಫಿಕ್ ಅದು ಇದು ನೋಡಿ ಬೇಜಾರಾಗಿ ಶಬ್ಬೆ ಹಾಕೋರೆ. ಗೊತ್ತಿಲ್ಲ ನನಗೆ. ತುಮಕೂರ್, ಕುಣಿಗಲ್, ಹುಲಿದುರ್ಗ. ಇವಾಗ ಎಷ್ಟು ಕಿಲೋಮೀಟರ್ ಇದೆ ಇನ್ನು? ಎಲ್ಲಿ ತೋರ್ಸ? 14 ಕಿಲೋಮೀಟರ್ ಐತೆ. ತಿನ್ಬಿಟ್ಟು ನಿದ್ದೆ ಬರ್ತಾ ಇರ್ಲಿಲ್ಲ ಆಕ್ಚುಲಿ ನಮಗೆ. ನಿದ್ದೆ ಬರ್ತಾ ಇರ್ಲಿಲ್ಲ. ತಿಂದ್ವಲ್ಲ ಹಂಗೆ ನರಸಿಂಹ ಬಳ್ಳಾಪುರ ರಾಜಂದು ವಿಡಿಯೋ ಹಾಕೊಂಡು ನೋಡ್ತಾ ಇದೀವಿ. ತಿಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಬರ್ತಾ ಐತೆ. ಈಗ ಇನ್ನು 20 ಕಿಲೋಮೀಟರ್ ಅಲ್ಲ, 14 ಕಿಲೋಮೀಟರ್. ಹಳ್ಳಿ, ಇದು ಹಳ್ಳಿ ಅಲ್ಲ. ಬಟ್ ನಾವು ಹೋಗಿದ್ದ ದೇವಸ್ಥಾನ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಚೆನ್ನಾಗಿತ್ತು. ಮನೆ ಮುಂದೆ ಏನೋ ಸೌದೆಗಿದೆ ಹಾಕೊಂಡು ನಾವು ಗ್ಯಾಸಿಗೆ ಪರದಾಡ್ತೀವಿ. ಹಳ್ಳಿಯಲ್ಲೆಲ್ಲ ಹಂಗೆಲ್ಲ ಇಲ್ಲ. ಒಲೆ ಹಾಕು, ಅಡ್ಗೆ ಮಾಡು. ನಿಮ್ಮೆರಡು ಮಾತು. ಈಗ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಏನ್ ಅಡ್ಗೆ ಮಾಡ್ಲಿ? ಕುಷ್ಕ ಕಬಾಬ್. ಸಾರಿ, ಕರೆಕ್ಟ್. ನಮ್ಮ ಮಂದಿಯವ್ರಿ ಬೇರೆ ಹೋಗಿದೀವ. ಬೇಡ, ಯಾಕೆ? ಪಕ್ಕ ಈ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಹಾಕೋದು.
ಐ ಡೇ ವಿತ್ ಮೈ ಹಸ್ಬೆಂಡ್ ಹಂಗಲ್ಲ. ಒನ್ ಡೇ ಟ್ರಿಪ್ ಫಾರ್ ಟೆಂಪಲ್ಸ್ ಅಂತ ಹಾಕ್ತೀನಿ. ಏನೋ ನಂದು ವ್ಯೂಸೇ ಹೋಗಲ್ಲ. ನನ್ ಗಂಡ ಸ್ವಲ್ಪ ಫ್ರೆಂಡ್ಸ್ಗೆಲ್ಲ ಹೇಳಿ ನಮ್ಮ ಮಿಸ್ಸಸ್ ಹಿಂಗೆ ಯೂಟ್ಯೂಬ್ ಮಾಡ್ತಿದಾರೆ ಅಂದ್ರೆ ಸ್ವಲ್ಪ ಫಾಲೋವರ್ಸ್ ಲೈಕ್ ಸಬ್ಸ್ಕ್ರೈಬರ್ ಆಯ್ತಾರೆ. ಯಾರಿಗೂ ಹೇಳಲ್ಲ, ನಾನು ಒಬ್ಳೆ ಕಷ್ಟಪಡ್ಬೇಕು, ನಾನು ಒಬ್ಳೆಗೆ ಏನ್ ಮಾಡ್ಬೇಕು ಸಬ್ಸ್ಕ್ರೈಬರ್ನ. ಅದು ಸಬ್ಸ್ಕ್ರೈಬರ್ ಫಾಲೋ ಕೊಡ್ತಾರೆ, ಆದ್ರೂ ಮಾಡ್ತೀನಿ, ಬಿಡಲ್ಲ. ನೋಡಿ ಎಷ್ಟು ಕಾಯಿ ಮೇಲೆ ಕೂತವ್ರೆ. ರೈತರ ಕಷ್ಟ ನಿನ್ಗೇನ್ ಗೊತ್ತು? ನನ್ ಫೋನ್ ಅಂತೂ ಅದಕ್ಕೆ ಹೇಳೋದು ನಾರ್ಮಲ್, ನಿಜವಾಗ್ಲು ಎಷ್ಟು ಬೈ ಮಾಡಿದ್ರು ಸಾಕಾಗ್ತಲ್ಲ ನನ್ಗೆ. ನೋಡಿ ಎಷ್ಟು ಜನ ಇದ್ದಾರೆ ಅಂದ್ರೆ ಬಂದಿದೀವಿ ದೇವಸ್ಥಾನಕ್ಕೆ. ದೇವಸ್ಥಾನದ ಹತ್ರ ಇದೀವಿ. ಚಾರ್ಜರ್ ಬೇರೆ ಕಮ್ಮಿ ಇದೆ, ಚಾರ್ಜ್ ಎಷ್ಟಿದೆ ಅಷ್ಟು ಮಾಡ್ತೀನಿ. ಇಲ್ಲಿ ಎಷ್ಟು ಜನ ಗೊತ್ತಾ? ಏನ್ ದೇವಸ್ಥಾನಕ್ಕಪ್ಪ ದೇವ್ರೆ. ಇದು ಒಳಗಡೆ ಇಲ್ಲೇ ದೇವಸ್ಥಾನ ಇದೆ. ಕೈ ಮುಟ್ಕೊಂಡಿಲ್ಲ. ಪೂಜೆ ಸಾಮಾನು ತಗೊಂಡು ಕಾಯಿ ಅಲ್ಲಿ ಬಕೆಟ್ ಇಕ್ಕವ್ರಲ್ಲ ಅಲ್ಲ ಬಿಡಿಸ್ಕೊಂಡು ಹೋಗ್ತಾ ಇದೀವಿ. ಎಷ್ಟೊಂದ್ ಜನ ಇದಾರೆ. ನಾವ್ ನೋಡಿ ಫ್ರೀಯಲ್ಲಿ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಖಾಲಿ VIP ಹೋಗ್ತಾ ಇದೀವಿ. ನಾನು ಬರ್ಬೇಕು ಅನ್ಕೊಂಡಿದ್ದೆ ಟೈಮ್ ನೋಡಿ. ಬನ್ನಿಮ್ಮ ಮುಂದೆ ಬನ್ನಿಮ್ಮ. ತುಂಬಾ ಜಾಸ್ತಿ ಆಗಲ್ಲ. ಬೇಗ ಬರ್ತಾರೆ. ಅದು ತೆಗಿಯಕ್ಕಾಗಲ್ಲ, ಕವರ್ ಹಾಕಿದ್ರೆ ಇದಾಗುತ್ತೆ. ತೆಗಿಬೇಕಲ್ಲ ಫೈನಲಿ ದರ್ಶನ ಮುಗಿಸ್ಕೊಂಡು, ಅದನ್ನು ಅಷ್ಟೇ 2 ನಿಮಿಷ ದರ್ಶನ ಆರಾಮಾಗಿ ಮುಗಿಸ್ಕೊಂಡು ಅಲ್ಲಿ ಕಾಣಿಸ್ತಿದ್ಯಲ್ಲ ಆ ವಿಡಿಯೋ ಮಾಡಿಸ್ಕೊಂಡು ಇವಾಗ ನಾವು ಮನೆಗೆ ಆ ವಿಡಿಯೋ ತೋರ್ಸು. ಒಂದ್ ವಿಡಿಯೋ ಮಾಡಿಸ್. ಅಲ್ಲಿ ಬಸ್ವಾ ಒರಿಜಿನಲ್ ಬಸ್ವಾ, ಒರಿಜಿನಲ್ ಬಸ್ವಾ. ಯಾವ ಒರಿಜಿನಲ್ ಯಾರು ಹೇಳಿದ್ ನಿಮ್ಗೆ? ಒರಿಜಿನಲ್ ಬಸ್.